ಎಸ್ ಟಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿನ ವಿಡಿಯೋದಲ್ಲಿ ಅರ್ಧ ಕವಿಗಳ ಬಗ್ಗೆ ಪರಿಚಯ ಹಾಕಿದ್ದೆ ವಿಡಿಯೋನ. ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಗಚಂದ್ರ ಕಾಲ 11ರಿಂದ 12ನೇ ಶತಮಾನ. ಬಿರುದು ಅಭಿನವ ಪಂಪ. ಈ ನಾಗಚಂದ್ರನ ಒಂದು ಬಿರುದು ವೆರಿ ಇಂಪಾರ್ಟೆಂಟ್. ಊರು ವಿಜಯಪುರ. ಕೃತಿಗಳು ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ. ದುರ್ಗಸಿಂಹ ಕಾಲ 11ನೇ ಶತಮಾನ. ಊರು ಸೈಯಡಿ. ಇದು ಹಾವೇರಿ ಜಿಲ್ಲೆಯಲ್ಲಿ ಬರುವಂಥ ಊರು. ಕೃತಿ ಪಂಚತಂತ್ರ. ಇದನ್ನು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಈ ಒಂದು ಕೃತಿಯ ಮೇಲೆ. ದುರ್ಗಸಿಂಹನ ಕೃತಿ ಯಾವುದು ಅಂತೇಳಿ. ಪಂಚತಂತ್ರ. ನೆಕ್ಸ್ಟ್ ನಯಸೇನ ಕಾಲ 12ನೇ ಶತಮಾನ. ಊರು ಮುಳುಗುಂದ, ಗದಗ ಜಿಲ್ಲೆಯಲ್ಲಿ ಬರ್ತದೆ. ಬಿರುದುಗಳು ಕವಿರಾಜಹಂಸ, ದಿಗಂಬರ ದಾಸ. ಇವನ ಕೃತಿ ಧರ್ಮಾಮೃತ. ಈ ಕೃತಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಬ್ರಹ್ಮಶಿವ ಕಾಲ 12ನೇ ಶತಮಾನ. ಕೃತಿ ಸಮಯ ಪರೀಕ್ಷೆ. ನೆಕ್ಸ್ಟ್ ನೇಮಿಚಂದ್ರ ಕಾಲ 12ನೇ ಶತಮಾನ. ಕೃತಿಗಳು ನೇಮಿನಾಥ ಪುರಾಣ, ಲೀಲಾವತಿ ಪ್ರಬಂಧ. ರುದ್ರಭಟ್ಟ ಕಾಲ 12ರಿಂದ 13ನೇ ಶತಮಾನ. ಕೃತಿಗಳು ಜಗನ್ನಾಥ ವಿಜಯ, ರಸಗಲಿಕ. ನೆಕ್ಸ್ಟ್ ಅಂಡಯ್ಯ ಕಾಲ 12ನೇ ಶತಮಾನದ ಕೊನೆಯಲ್ಲಿ ಬರೆದಂಥ ಒಂದು ಕವಿ. ಇವರ ಕಾವ್ಯ ಕಬ್ಬಿಗರ ಕಾವ್ಯ. ನೆಕ್ಸ್ಟ್ ಜನ್ನ ಕಾಲ 13ನೇ ಶತಮಾನ. ಕೃತಿಗಳು ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ಋಷಭೇಂದ್ರ ವಿಜಯ. ನೆಕ್ಸ್ಟ್ ಹರಿಹರ ಕಾಲ 13ನೇ ಶತಮಾನ. ಊರು ಹಂಪಿ. ಇವನು ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಕೃತಿಗಳು ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ. ಹರಿಹರನ ಕೃತಿಗಳಲ್ಲಿ ಇವು ಇಂಪಾರ್ಟೆಂಟ್ ಕೃತಿಗಳು. ನೆಕ್ಸ್ಟ್ ವಚನಕಾರರಲ್ಲಿ ಮುಂದಿನ ಕ್ಲಾಸಲ್ಲಿ ಮಾಡೋಣ, ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.